ಕೋಲಾರ ಲೋಕಸಭಾ ಕ್ಷೇತ್ರ ಮುನಿಯಪ್ಪ ಅವರ ಮುನಿಸನ್ನ ಶಮನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಬಂದರೂ ಆಗಿಲ್ಲ ಅಂತ ಅನ್ಸುತ್ತೆ. DCM DK ಶಿವಕುಮಾರ್ರಿಂದಲೂ ಆಗಿಲ್ಲ ಅಂತ ಅನ್ಸುತ್ತೆ. ಆ ಬೇಗುದಿ ಹಾಗೆ ಮುಂದುವರೆದಿದೆ. KV ಗೌತಮ್ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿ KH ಮುನಿಯಪ್ಪ ಅವರ ಮೇಲಿದ್ರೂ ಕೂಡ ಅವರ ಅಸಮಾಧಾನದ ಬೇಗುದಿ ಮಾತ್ರ ತಣ್ಣದಂಗೆ ಕಾಣಿಸ್ತಾ ಇಲ್ಲ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ರಮೇಶ್ ಕುಮಾರ್ ಮುನಿಯಪ್ಪ ನಡುವೆ ಫೈಟ್ ಅಂತೂ ಜೋರಾಗಿ ನಡೀತಾ ಇದೆ. ರಮೇಶ್ ಕುಮಾರ್ ಬಣದ ಹನುಮಂತಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಇತ್ತು, ಆದರೆ ಕೊಡಲಿಲ್ಲ. ಮುನಿಯಪ್ಪ ಅವರ ಚಿಕ್ಕಪೆದ್ದಣ್ಣ ಅವರಿಗೆ, ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದರು. ಟಿಕೆಟ್ ಕೊಡದೇ ಇರೋದ್ರಿಂದಾಗಿ ಈಗ ಪ್ರಚಾರಕ್ಕೆ ಬರಲ್ವೇನೋ ಅನ್ನೋ ರೀತಿಯಲ್ಲಿ ಈಗ ವಾತಾವರಣ ಸೃಷ್ಟಿಯಾಗಿದೆ. ನಿನ್ನೆ ಸಿದ್ದರಾಮಯ್ಯನವ್ರು ಬಂದರು, DCM DK ಶಿವಕುಮಾರ್ ಅವರು ಬಂದರೂ ಕೂಡ ಮುನಿಯಪ್ಪ ಅವ್ರು ಮಾತ್ರ ಸುದ್ದಿ ಇಲ್ಲ. ಅವ್ರ ಫ್ಯಾಮಿಲಿಯವರು ಯಾರು ಕೂಡ ಬರಲಿಲ್ಲ. ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ನಡುವೆ ನಿಗಿ ಕೆಂಡ ಅನ್ನೋ ರೀತಿಯಲ್ಲಿ ಆಗಿದೆ. ಪ್ರಚಾರದ ಕಣದಿಂದ ಸಚಿವ ಮುನಿಯಪ್ಪ ಅವರು ಹಿಂದೆ ಸರಿದ್ರ. ಬಹಿರಂಗವಾಗಿ ಬಂಡಾಯವನ್ನು ಹೊರಹಾಕದೆ ಒಳಗೊಳಗೆ ಬೇಗುದಿಯಿಂದಾಗಿ ವರ್ತಿಸ್ತಾ ಇದ್ದಾರ. ಕೋಲಾರ ಕ್ಷೇತ್ರದ ಮೇಲಿನ ಹಿಡಿತ ತಪ್ಪಿದ್ದಕ್ಕೆ ಬಂಡಾಯ ಎದ್ರ. CM ಮತ್ತು DCM ಕಾರ್ಯಕ್ರಮಗಳಿಂದ ಮುನಿಯಪ್ಪ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ನಿನ್ನೆ ನೋಡಿದ್ವಿ ನಾವು. ತಮ್ಮ ಉಸ್ತುವಾರಿ ಕ್ಷೇತ್ರವನ್ನು ಫೋಕಸ್ ಮಾಡೋದಕ್ಕೆ ಮುನಿಯಪ್ಪ ಅವರು ನಿರ್ಧಾರ ಮಾಡಿದ್ರ. ತೀವ್ರ ಅಸಮಾಧಾನಗೊಂಡಿರುವಂಥ ಮುನಿಯಪ್ಪ ಅವರನ್ನು ಸಮಾಧಾನ ಪಡಿಸೋದೇ ಕಾಂಗ್ರೆಸ್ಗೊಂದು ದೊಡ್ಡ ತಲೆನೋವಾಗಿದೆ. ಮನವೊಲಿಸಿದ್ರೂ ಕೂಡ ಅಸಮಾಧಾನ ತಣಿದಂಗೆ ಕಾಣಿಸ್ತಾ ಇಲ್ಲ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವು ಗೆಲ್ತೀವಿ, ನಾವೇ ಗೆಲ್ತೀವಿ ಅಂಥೇಳಿ ಎಲ್ಲ DCM DK ಶಿವಕುಮಾರ್ ಅವರು ನಿನ್ನೆ ಮಾತಾಡಿದ್ದು. ಆದರೆ ಮುನಿಯಪ್ಪ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಇನ್ನೂ ಕೂಡ ಸಾಧ್ಯ ಆದಂಗೆ ಕಾಣಿಸ್ತಾ ಇಲ್ಲ. ಹೀಗೆ ಆದರೆ ಬಹಳ ಕಷ್ಟ KV ಗೌತಮ್ ಅವರು ಗೆದ್ಕೊಂಡು ಬರೋದಕ್ಕೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ಮುನಿಯಪ್ಪ ಅವರು ಪ್ರಚಾರದ ಕಣಕ್ಕಿಳಿತಾರ ಅನ್ನೋದು. ತಮ್ಮ ಉಸ್ತುವಾರಿ ಕ್ಷೇತ್ರದ ಕಡೆಗೆ ಗಮನ ಕೊಟ್ಟು ಉಸ್ತುವಾರಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಅವರು ಫೋಕಸ್ ಮಾಡ್ತಾರಾ, ಅಥವಾ ತಮ್ಮ ಕ್ಷೇತ್ರ ಕೋಲಾರ ತಮ್ಮ ಹಿಡಿತ ತಪ್ಪಿ ಹೋಗುತ್ತನ್ನೋ ಕಾರಣಕ್ಕೋಸ್ಕರ ಅವರು ಈ ಎಲ್ಲ ಅಸಮಾಧಾನವನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೋಲಾರದ ಕಿತಾಪತಿ ಇದು ಮುಂದುವರೆದಂಗೆ ಕಾಣಿಸ್ತಾ ಇದೆ. ಮುನಿಯಪ್ಪ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ವಾ CM ಬಂದರೂ ಕೂಡ? ಸುರೇಶ್, ಖಂಡಿತವಾಗ್ಲೂ ರಂಜಿತ್, ಯಾವಾಗ ತಮ್ಮ ಟಿಕೆಟ್ ಆಯಿತು ಅಲ್ಲಿಂದ ಸಹಜವಾಗಿ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಈ ಕೆಲ ನಾಯಕರ ಮೇಲೂ ಕೂಡ KH ಮುನಿಯಪ್ಪ ಅವರು ಬೇಸರಗೊಂಡಿರ್ತಕ್ಕಂಥದ್ದು. ಇನ್ನು ತಮ್ಮ ಕ್ಷೇತ್ರ ಏನಿದೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಏನಿದೆ, ಆ ಉಸ್ತುವಾರಿ ಜಿಲ್ಲೆಯತ್ತ ಮಾತ್ರ ಫೋಕಸ್ ಮಾಡೋದಕ್ಕೆ KH ಮುನಿಯಪ್ಪ ನಿರ್ಧಾರ ಮಾಡಿರ್ತಕ್ಕಂಥದ್ದು. ನಮ್ಮ ಆಪ್ತರ ಬಳಿ ಹೇಳ್ಕೊಂಡಿರುವಂಥ KH ಮುನಿಯಪ್ಪ ಯಾವುದೇ ಕಾರಣಕ್ಕೂ ಕೂಡ ನನಗೆ ಟಿಕೆಟ್ ಕೈ ತಪ್ಪಿರೋದು ಮತ್ತು ಸಹಜವಾಗಿ ಬೇಸರ ಇರೋದ್ರಿಂದ ಈಗ ನಮ್ಮನ್ನು ಕಡೆಗಣಿಸಿ ಬೇರೆಯವರಿಗೆ ಟಿಕೆಟನ್ನು ಕೊಟ್ಟಿರೋದ್ರಿಂದ ನಾನು ಕೋಲಾರ ಕಡೆ ಅಷ್ಟೊಂದು ಗಮನ ವಹಿಸೋದಿಲ್ಲ, ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದತ್ತ ಹೆಚ್ಚಿನ ಗಮನವನ್ನು ವಹಿಸ್ತೇನೆ ಅಂತ ಹೇಳಿ ತಮ್ಮ ಆಪ್ತರ ಬಳಿನೇ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ವಿಚಾರ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮೂಲಗಳಿಂದ ಏನು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ಕೋಲಾರದಲ್ಲಿ ಈಗ ಕಾಂಗ್ರೆಸ್ಗೆ ಒಂದು ರೀತಿಯ ಏನು ಇಬ್ಬರನ್ನು ಒಂದು ಕಡೆ ಆ ಕಡೆ ರಮೇಶ್ ಕುಮಾರ್ ಅವರ ಟೀಮು, ಮತ್ತೊಂದು ಕಡೆ KH ಮುನಿಯಪ್ಪ ಅವರ ಟೀಮು, ಇವರೆಲ್ಲರನ್ನೂ ಕೂಡ ಸಮಾಧಾನ ಮಾಡಿ ಮೂರನೇವ್ರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಖಂಡಿತವಾಗಲೂ ಕೂಡ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಳ ಬೇಗುದಿಯನ್ನು ತಣಿಸೋದೇ ಈಗ ಸದ್ಯ ರಾಜ್ಯ ನಾಯಕರಿಗೆ ಇರತಕ್ಕಂತಹ ಸವಾಲು. ಏಕೆಂತಂದರೆ ಪ್ರಭಾವಿಯಾಗಿದ್ದಂತಹ ಕೋಲಾರ ಜಿಲ್ಲೆಯವರೇ ಆದಂತಹ KH ಮುನಿಯಪ್ಪ ಅವರಿಗೆ ತಮ್ಮ ಕ್ಷೇತ್ರದ ಮೇಲೆ ಎಲ್ಲೋ ಒಂದು ಕಡೆ ಅಂದರೆ ಕ್ಷೇತ್ರದ ಮೇಲೆ ಅನ್ನೋದಕ್ಕಿಂತ ಅಭ್ಯರ್ಥಿ ಬೇರೆಯವರು ಹಾಕಿದ್ದರಿಂದ ಒಂದಷ್ಟು ಬೇಸರ ಇರತಕ್ಕಂಥದ್ದು. ಸೊ ಹೀಗಾಗಿ ಅವರು ತಮಗೆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೇ ಹೆಚ್ಚಿನ ಆಸಕ್ತಿಯನ್ನು ನೀಡೋದಕ್ಕೆ ಮುಂದಾಗಿರ್ತಕ್ಕಂಥ. ಯಾಕೆಂದರೆ ಚಿಕ್ಕಬಳ್ಳಾಪುರ ಕೂಡ ಭಾಳ ಟಫ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾಲಿಗೆ. ಒಂದು ಕಡೆ ಸುಧಾಕರ್ ಅವರು ಕೂಡ ಈ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಅಲ್ಲಿಯ ಒಂದು ಕೂಡ ಹೆಚ್ಚಿನ ಒಂದು ಗಮನವನ್ನು ವಹಿಸಬೇಕಾಗತ್ತೆ. ಸೊ ಹೀಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಾನು ಹೆಚ್ಚಿನ ಗಮನವನ್ನು ವಹಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಆಪ್ತರ ಮೂಲಕ ಹೇಳ್ಕೊಂಡಿರ್ತಕ್ಕಂಥದ್ದು ರಂಜಿತ್. ಸೊ ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜಧಾನಿ ಬೆಂಗಳೂರಿಗೆ ಕಾಲರ ಕಾಟ, ಅದೂ ಕೂಡ ಬೆಂಗಳೂರಿನ ವೈದ್ಯಕೀಯ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕಾಲರಾದ ಸಿಂಪ್ಟಮ್ಸ್ ಕಾಣಿಸಿಕೊಂಡು ಇಬ್ಬರಲ್ಲಿ ಕಾಲರ ಇರೋದು ಪತ್ತೆಯಾದ ನಂತರ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಮಾಡಿ ಕಾಲರ ಕರಿನೆರಳಿನ ಬೆಂಗಳೂರು ಎಷ್ಟು ಸೇಫ್ ಅನ್ನೋದನ್ನು ನಾವು ಹೇಳಿದ್ದೀವಿ. ರಿಯಾಲಿಟಿ ಚೆಕ್ನಲ್ಲಿ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ರಸ್ತೆಯಲ್ಲಿ ವಾಹನಗಳ ಭರಾಟೆ,
ಕಾರು ಬೈಕ್ಗಳ ಟೈರ್ನಿಂದ ಬುಸ್ ಅಂತ ಎದ್ದು ಬರ್ತಿರೋ ಧೂಳು, ವಾಹನಗಳ ಹೊಗೆ, ಧೂಳಿನ ಬಗ್ಗೆ ಪರಿವೇ ಇಲ್ಲದೆ ಬಿಸಿ ಬಿಸಿ ಬೋಂಡ ಬಜ್ಜಿ ಕರೀತಿರೋ ವ್ಯಾಪಾರಿಗಳು, ಬೆಂಗಳೂರಿನಲ್ಲಿ ಕಾಲರ ಕಾಲಿಟ್ಟಿರೋ ಪರಿವೇ ಇಲ್ಲದೆ ಒನ್ಸ್ ಮೋರ್ ಅಂತ ರಸ್ತೆ ಬದಿಯ ಹೋಟೆಲ್ಗಳಲ್ಲಿ ಊಟ ತಿಂಡಿ ಜಮಾಯಿಸ್ತಿರೋ ಜನರು, ಇದೆಲ್ಲ ಸೀನ್ಗಳು ನಮಗೆ ಕಾಣಿಸಿದ್ದು ಬೆಂಗಳೂರಿನ ಬಿಸಿ ಏರಿಯಾ ವಿಜಯನಗರದ ವುಡ್ ಸ್ಟ್ರೀಟ್ನಲ್ಲಿ. ಎಸ್, ಬೆಂಗಳೂರಿನಲ್ಲಿ ಅದಾಗಲೇ ಕಾಲರ ಒಕ್ಕರಿಸಿದೆ. ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಸಿಗೆ ಹಿಡಿದಿದ್ದಾರೆ. ಬಿಬಿಎಂಪಿಎ ಹೋಟೆಲ್ ಮತ್ತು ಕೆಫೆಯಲ್ಲಿ ಗ್ರಾಹಕರಿಗೆ ಬಿಸಿ ನೀರು ನೀಡಿ ಅಂತ ಹೇಳಿದೆ. ಆದರೂ ಕೂಡ ನಮ್ಮ ಜನರಿಗೆ ಅವರ ಆರೋಗ್ಯದ ಕಾಳಜಿ ಇಲ್ಲ, ಕಾಲರಗೂ ಕೇರ್ ಮಾಡ್ತಿಲ್ಲ. ಈ ಒಂದು ವಿಜಯನಗರದ ಫುಡ್ ಸ್ಟ್ರೀಟು ಯಾವುದೇ ರೀತಿಯ ನೀಟಿಲ್ಲ, ಮತ್ತೊಂದು ಕಡೆ ಕುಡಿಯೋ ನೀರು ಚೆನ್ನಾಗಿಲ್ಲ, ಮತ್ತೊಂದು ಕಡೆ ಸಿಲಿಂಡರ್ ಎಲ್ಲ ಹೊರಗಡೆ ಇಟ್ಟಿದ್ದಾರೆ. ಏನಾದರೂ ಸ್ಫೋಟ ಆಯ್ತಂದ್ರೆ ಯಾರು ಹೊಣೆ ಎಂಬುದು ಪ್ರಶ್ನೆ ಮೂಡಿದೆ. ಮತ್ತೊಂದು ಕಡೆ ಮಾಡುವ ವಿಧಾನ, ಯಾಕಂದರೆ ಪಕ್ಕದಲ್ಲಿ ರಸ್ತೆ ಇದೆ, ಸಾಕಷ್ಟು ಧೂಳು, ಮತ್ತೊಂದು ಕಡೆ ಸ್ಮೆಲ್ ಜಾಸ್ತಿ ಬರುತ್ತೆ. ಪಕ್ಕದಲ್ಲಿ ಅವರು ಪೂರಿ ಮಾಡ್ತಾರೆ, ಮತ್ತೊಂದು ಕಡೆ ಎಣ್ಣೆ ಯಾವ ರೀತಿ ಯೂಸ್ ಮಾಡ್ತಾರೆ ಅದು ಕರೆಕ್ಟಾಗಿ ಚೆನ್ನಾಗಿ ಕಾಣ್ತಿಲ್ಲ. ಆರೋಗ್ಯ ಇಲಾಖೆ ಆದೇಶಕ್ಕೆ ಬೀದಿ ಬದಿ ಹೋಟೆಲ್ಗಳಲ್ಲಿ ಕಿಮ್ಮತ್ತೇ ಇಲ್ಲ. ಕಾಲರ ತಡೆಗೆ ಏನೇನು ಕ್ರಮ ಕೈಗೊಂಡಿದ್ದೀರಾ ಅಂದ್ರೆ ಹಾರಿಕೆಯ ಉತ್ತರ ನೀಡ್ತಾರೆ. ನಾವೆಲ್ಲ ಇಲ್ಲಿ ಎಲ್ಲ ಫುಲ್ ಸೇಫ್ಟಿಯಾಗಿ ಮಾಡ್ತೀವಿ. ಇಲ್ಲಿ ಯಾವುದೋ ಕಲರು ಕೆಮಿಕಲ್ಲು ಎಲ್ಲ ಯೂಸ್ ಮಾಡಲ್ಲ. ಸರ್, ಕುಡಿಯೋ ನೀರು ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಅಂತ? ಕುಡಿಯೋ ನೀರು ಇದು 5 ರೂಪಾಯಿ ಕೈನ್ ವಾಟರ್ ಎಲ್ಲ ಯೂಸ್ ಮಾಡ್ತೀವಿ ಸರ್. ಹೌದು, ಇಲ್ಲಿ ಎಲ್ಲರೂ ಅದೇ ಯೂಸ್ ಮಾಡೋದು. ಕ್ಲೀನ್ ಆಗಿದೆ ಸರ್. ನಾವೆಲ್ಲ ಫುಲ್ ಬಾಡಿ ಕಟ್ಕೊಂಡು ನೀಟಾಗಿ ಇಟ್ಕೊಂಡಿರೋದು ಅಂಗಡಿ. ಯಾವುದು ಇಲ್ಲಿ ಗಲೀಜ್ ಕಾಣಲ್ಲ. ವ್ಯಾಪಾರಿಗಳೇನೋ ತಮ್ಮ ಹೊಟ್ಟೆಪಾಡು ನಡೆಸಲು ಸ್ವಚ್ಛತೆಯೊಂದಿಗೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ. ಗ್ರಾಹಕರು ಆ ಟೈಮ್ಗೆ ಸಿಕ್ಕಿದರೆ ಸಾಕು ಅಂತ ರಸ್ತೆ ಬದಿಯ ಅಂಗಡಿಗಳನ್ನ ಅವಲಂಬಿಸಿದ್ದಾರೆ. ಇಲ್ಲಿ ಆರೋಗ್ಯ ಇಲಾಖೆ ತನ್ನ ಕರ್ತವ್ಯವನ್ನ ಸರಿಯಾಗಿ ಮಾಡಬೇಕಿದೆ. ಫುಡ್ ಸ್ಟ್ರೀಟ್ಗಳಿಗೆ ಭೇಟಿ ಮಾಡಿ ಮಾರ್ಗಸೂಚಿ ಹೊರಡಿಸಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.